ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬೆಳಗ್ಗೆನೇ ಇದ್ದು ಟಿಫನ್ ಮಾಡಿ ಕೊಟ್ಬಿಟ್ಟು ಮಗುಗೂ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಇನ್ನು ಬೀರುನಾಗಿರೋ ಬಟ್ಟೆಗಳೆಲ್ಲ ಮಿಸಿ ಆಗಿಬಿಟ್ಟಿದ್ವು, ಅದನ್ನೆಲ್ಲ ಮಡ್ಚೋಣ ಅಂತ ಎತ್ತಾಗಿದೆ. ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯೋದಿತ್ತು, ನೆಲ ಸ್ವಲ್ಪ ಗುಡಿಸ್ಕೊಂಡು ಒರೆಸ್ಕೊಂಡು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಇನ್ನು ಗ್ರೋಸರಿ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಅಂತ ಫ್ಲಿಪ್ಕಾರ್ಟಿಂದ ಅದನ್ನ ಆರ್ಡ್ರ್ ಮಾಡ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡೆ. ಐದಾರು ಸೀರೆ ಇದ್ದೋಗ್ಬಿಟ್ಟಿದ್ವು, ಅವ್ನು ಬ್ಲೌಸ್ ಹೊಲಿಸ್ಬೇಕು ಅಂದ್ಬಿಟ್ಟು ಅದನ್ನು ಡಿವೈಡ್ ಮಾಡಿ ಟೈಲರ್ ಹತ್ರ ಎತ್ಕೊಂಡೋಗಿ ಕೊಡಬೇಕು ಇವಾಗ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಇದರ ಅರ್ಥ ಅರ್ಜುನ ಹೇಳ್ತಾರೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಅಂದಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಉತ್ತರಿಸ್ತಾರೆ ಅದಕ್ಕೆ, ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ, ಹಣೆ ಬರಹದಲ್ಲಿ ಬರೆದಿದ್ರೆ ಅಂತ. ಸೊ ಅದಕ್ಕೆ ನಾವು ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ, ಏನೇ ಆದ್ರೂ ನಮ್ಮ ಪ್ರಯತ್ನ ಮಾತ್ರ ನಿಲ್ಲಿಸಬಾರ್ದು. ಇವತ್ತಲ್ಲ ನಾಳೆ ನಮಗೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ನಮ್ಮ ಬಗ್ಗೆ ಅವ್ರು ಹಂಗಂದ್ರಂತೆ ಹಿಂಗಂದ್ರಂತೆ ಅಂತ ಕಂತೆ ಚಿಂತೆ ಎಲ್ಲ ಬಿಟ್ಬಿಟ್ಟು ನಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದನ್ನು ಫೋಕಸ್ ಮಾಡ್ಕೊಂಡು ಹೋಗಬೇಕು ಖಂಡಿತ. ಇನ್ನು ಸ್ನಾನ ಎಲ್ಲ ಆಯಿತು, ಸ್ವಲ್ಪ ಊಟನೂ ಮಾಡಿಬಿಟ್ಟು ನಾನು ಶಾಪ್ ಕಡೆ ಹೋದೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.